ಒಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರಾ, ಅಧಿಕೃತವಾಗಿ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ ಅನೇಕ ಮಂದಿ ಸಚಿವರು ಮಾತನಾಡಬೇಕಿದ್ರೆ ಹೇಳಿದ್ರು. ಇನ್ನು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಅವರ ಬೆಂಬಲಿಗರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಅವರ ಬೆಂಬಲಿಗರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದ ದೃಶ್ಯಗಳು ಇದು. ರಾಮನಗರದಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿತ್ತು. ಇದೇ ರೀತಿಯಾಗಿ ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಕಾಂಗ್ರೆಸ್ ಕಾರ್ಯಕರ್ತರು, ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋ ಖುಷಿಯನ್ನ ಸೆಲೆಬ್ರೇಟ್ ಮಾಡಿದರು. ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಆ ಒಂದು ಕ್ಷಣ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ನೋಡಬೇಕು, ಅವರು ಅರ್ಹ ವ್ಯಕ್ತಿ ಸಿಎಂ ಆಗೋದಕ್ಕೆ ಅಂತ ಹೇಳಿ ಹಪಹಪಿಸ್ತಾ ಇದ್ದಂತಹ ಅವರ ಬೆಂಬಲಿಗರಿಗೆ, ಅಭಿಮಾನಿಗಳಿಗೆ ಇವತ್ತು ಶುಭ ದಿನ. ಒಂದಷ್ಟು ಗುಟ್ಟುಗಳನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ ರಾಜೀನಾಮೆ ವಿಚಾರವಾಗಿ. ಇನ್ನೊಂದಷ್ಟು ಮಂದಿ ಸಚಿವರು ಸಿಎಂ ಅವರನ್ನ ಭೇಟಿಯಾದಾಗ ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರಾಜೀನಾಮೆ ಬಗ್ಗೆ. ಡಿಕೆ ಸುರೇಶ್ ನಿವಾಸದಿಂದ ಹೊರಟ ಡಿಕೆ ಆಪ್ತ ಶಾಸಕರ ಜೊತೆ ಡಿಕೆ ಸುರೇಶ್ ಅವರು ಸಮಾಲೋಚನೆಯನ್ನ ಮಾಡಿದ್ರು, ಅಂದರೆ ಚರ್ಚೆಯನ್ನ ಮಾಡಿದ್ದಾರೆ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ. ಅದು ಮುಕ್ತಾಯ ಆಗಿದೆ. ಸದ್ಯಕ್ಕೆ ಅಲ್ಲಿಂದ ಆಪ್ತ ಶಾಸಕರು ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಫೋಟೋ ನೋಡ್ತಾ ಇದ್ದೀರಿ, ಸೆಲ್ಫಿ ಫೋಟೋ ಇದು. ಡಿಕೆ ಶಿವಕುಮಾರ್ ಅವರು ಬಹಳ ಖುಷಿಯಾಗಿದ್ದಾರೆ. ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ, ನನ್ನ ಸಹೋದರನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು, ಕೆಲಸ ಮಾಡಿದ್ದೀವಿ, ಅದಕ್ಕೆ ಕೂಲಿ ಬೇಕು, ಶ್ರಮ ವಹಿಸಿದ್ದೀವಿ, ಆ ಶ್ರಮಕ್ಕೆ ಪ್ರತಿಫಲ ಬೇಕಲ್ಲ, ಬಹಳಷ್ಟು ಬಾರಿ ಮಾತನಾಡಿದರು. ಆ ಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಬಿಟ್ರು ಅನ್ನೋ ಖುಷಿ ಅವರ ಬೆಂಬಲಿಗರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ ಸೆಲೆಬ್ರೇಷನ್ ನಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೇಗಿದೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಸುತ್ತಮುತ್ತಲಿನ ವಾತಾವರಣ ಸದ್ಯಕ್ಕೆ? ಮಧುಶ್ರೀ, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೆಲವರಿಗೆ ಅಸಮಾಧಾನ, ಬೇಸರ, ಗೊಂದಲಗಳನ್ನು ಉಂಟು ಮಾಡಿದ್ರೆ, ಇನ್ನು ಕೆಲವರಿಗೆ ಅಂದರೆ ಸಂತಸದ ವಾತಾವರಣ ಕೂಡ ನಿರ್ಮಾಣ ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಈಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಅಂದರೆ ಸಿದ್ದರಾಮಯ್ಯ ಆಪ್ತ ಶಾಸಕರು, ಸಚಿವರು ಒಂದು ಕಡೆ ರಾಜೀನಾಮೆ ಕೊಡಬೇಡಿ ಅನ್ನೋ ಒಂದು ಒತ್ತಡ, ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಮತ್ತು ಬೆಂಬಲಿಗರು ಯಾರೆಲ್ಲ ಇದ್ದಾರೆ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಬಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅಂದರೆ ದೂರದಿಂದ ಕಲಬುರಗಿಯಿಂದ ಬಂದಂತಹ 2-3 ಜನ ಕಾರ್ಯಕರ್ತರು ಪಟಾಕಿನ ಸಿಡಿಸಿ ಸಂಭ್ರಮಾಚರಣೆ ಕೂಡ ಮಾಡಿದ್ರು. ಅಂದರೆ ಸಿಹಿಯನ್ನು ಹಂಚೋದು ಕೂಡ ತಂದಿರು. ಆದರೆ ಸದ್ಯಕ್ಕೆ ಅಧಿಕೃತವಾಗಿ ಇನ್ನೂ ಸಿಎಂ ಸಿದ್ದರಾಮಯ್ಯವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನು ಅಧಿಕಾರ ಸ್ವೀಕಾರ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಸೂಕ್ತ ಅಲ್ಲ ಅಂತ ಹೇಳಿ ಪೊಲೀಸರು ಅವರಿಗೆ ಹೇಳಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಈಗ ಡಿ ಕೆ ಸುರೇಶ್ ಅವರ ನಿವಾಸದ ಬಳಿ ಅಷ್ಟೇನೆ ಒಂದು ಮಹತ್ವದ ಒಂದು ಸಮಾಲೋಚನೆ ಕೂಡ ನಡೆಸ್ತಾರೆ. ದೆಹಲಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಕಡೆ ಇದ್ರೆ, ಇಲ್ಲಿ ಡಿ ಕೆ ಸುರೇಶ್ ಅವರು ತಮ್ಮ ಆಪ್ತ ವಲಯದ ಶಾಸಕರು ಮತ್ತು ಡಿ ಕೆ ಬೆಂಬಲಿತ ಶಾಸಕರ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅದೇ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂದರೆ, ಈಗ ಡೆಲ್ಲಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಮತ್ತಿಲ್ಲ ಮುಂದಿನ ನಡೆ ಏನು ಅನ್ನೋ ವಿಚಾರವಾಗಿ ಒಂದು ಚರ್ಚೆ ಕೂಡ ಆಯಿತು. ಬಹಳ ಮುಖ್ಯವಾಗಿ ಅಂದರೆ ಸಿಎಂ ಡಿ ಕೆ ಶಿವಕುಮಾರ್ ನಿವಾಸದ ಬಳಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಕೂಡ ಪಟಾಕಿ ಹಚ್ಚೋದಕ್ಕೆ ಮತ್ತು ಸಿಹಿ ಹಂಚೋದಕ್ಕೆ ಕೂಡ, ಸಂಭ್ರಮಾಚರಣೆ ಕೂಡ ಸದ್ಯಕ್ಕೆ ಅವಕಾಶ ಇಲ್ಲ. ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಮತ್ತು ಪ್ರಕಟ ಆಗೋದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಮತ್ತು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.